ಜಮೀರ್ ಅಹಮದ್ ಖಾನ್ ಅವರಿಗೆ ಬಹಳಷ್ಟು ಮುಖಗಳಿದೆ. ಬಹಿರಂಗದ ಮುಖ ಬೇರೆ, ಅಂತರಂಗದ ಮುಖ ಬೇರೆ. ಅವರದೇ ಆದಂಥ ಅಲ್ಪಸಂಖ್ಯಾತ ಸಮುದಾಯದ ಒಳಗಡೆ ಅವರ ಆಟವೇ ಬೇರೆ. ಜಮೀರ್ ಅವರಿಗೆ DCM ದಕ್ತದೆ ಅನ್ನುವಂಥ ಹೊತ್ತಿನಲ್ಲಿ ಈ ಆಡಿಯೋ ಬಾಂಬ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅವರ ರಾಜಕೀಯ ಜೀವನವನ್ನೇ ಮುಗಿಸುವ ಹಂತಕ್ಕೆ ಅದು ಸದ್ದು ಮಾಡ್ತಾ ಇದೆ. ಜಮೀರ್ ಖಾನ್ ಸಾಹೇಬರನ್ನು ಮುಗಿಸುವಂಥ ಒಂದು ತಂತ್ರ ಇದು, ಷಡ್ಯಂತ್ರ, ಕಾಂಗ್ರೆಸ್ಸಿಗರದ್ದೇ ಷಡ್ಯಂತ್ರ. ಆದರೆ ಸಮರ್ಥ ಮೊದಲಿಂದಲೂ ಹೇಳ್ತಾ ಇದ್ರು, ನನ್ನ ಬಗ್ಗೆ ಇಲ್ಲಿ SDPI ಇರ್ಬೋದು, BJP ಇರ್ಬೋದು, ಮುಖ್ಯವಾಗಿ ಕಾಂಗ್ರೆಸ್ಸಿನ ಸ್ವಕೀಯರೇ ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ. ಎರಡನೇದು, ಮೊದಲಿಂದಲೂ ಜಮೀರ್ ಅಹಮದ್ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ತಮ್ಮ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಕೈ ತಪ್ಪಿದಾಗ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ರು ಅನ್ನೋದ್ರ ಬಗ್ಗೆ ಮೊದಲಿಂದ ಮಾಹಿತಿ ಇತ್ತು. ಮತ್ತು ಅದು ಅಧಿಕೃತ ಅನ್ನುವ ದೃಷ್ಟಿಯಲ್ಲೇ CM ಸಿದ್ದರಾಮಯ್ಯನವರು ಅವರ ಪರವಾಗಿ ಬ್ಯಾಟ್ ಬೀಸಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇನ್ನೇನು DK ಶಿವಕುಮಾರ್ ಅವರ ಪ್ರಮಾಣ ವಚನ, ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿಯ ಅತ್ಯಂತ ನಿರೀಕ್ಷೆಯ ಆಡಳಿತ, ಕುತೂಹಲ, ಸಂಪುಟ ರಚನೆಯ ಕಸರತ್ತು, ಎಷ್ಟು DCMಗಳು, ಯಾರ್ಯಾರಿಗೆ ಒಂದು ಸಚಿವ ಪದ, ಯಾರ್ಯಾರು ಇನ್ನು ಯಾರ್ಯಾರು ಔಟು, ಈ ಲೆಕ್ಕಾಚಾರಗಳು ನಡೀತಾ ಇರುವ ಹೊತ್ತಿನಲ್ಲಿ DCM ಆಗಿ ಅಲ್ಪಸಂಖ್ಯಾತ ಪ್ರಾತಿನಿಧಿಕ ಕೂಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಬಹಳ ಪಕ್ಕಾ ಸ್ಥಾನ, ಮಾನ, ಗೌರವ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವ ಹಾಗೆ. ಯಾಕೆಂತಂದರೆ ಸಿದ್ದರಾಮಯ್ಯನವರ ಎಡವೂ ಹೌದು, ಬಲವೂ ಹೌದು. ಜಮೀರ್ ಅಹಮದ್ ಖಾನ್ ಜನತಾದಳದಿಂದ ಬಂದೂ ಕೂಡ ಕಾಂಗ್ರೆಸ್ಸಿನ ಪಕ್ಷನಿಷ್ಠ ಹಿರಿಯ ನಾಯಕರ ನೆತ್ತಿಯ ಮೇಲೆ ತಲೆ ಇಟ್ಟು ಅತ್ಯಂತ ವೈಭವೋಪೇತವಾಗಿ ಸಿದ್ದರಾಮಯ್ಯನವರ ಎರಡೂ ಅಧಿಕಾರದ ಅವಧಿಯಲ್ಲಿ ಸ್ಥಾನ, ಮಾನ, ಗೌರವ, ಖಾತೆಗಳು ಎಲ್ಲ ಆಯಕಟ್ಟಿನ ಒಂದು ಅಧಿಕಾರದ ನೆಲೆಗಳನ್ನು ಅನುಭವಿಸಿದವರು. ಕಾಂಗ್ರೆಸ್ಸಿನ ಒಳಗಡೆನೆ ಭಾಳಷ್ಟು ಹೊಟ್ಟೆ ಕಿಚ್ಚನ್ನು, ವಿರೋಧಿಗಳನ್ನು ಸೃಷ್ಟಿಸಿಕೊಂಡವರು. ಆದರೆ ಸ್ವತಃ ಅವರ ಬಗ್ಗೆ ಎಷ್ಟರ ಮಟ್ಟಿಗೆ ಒಳವಿರೋಧ ಅಂತಂದರೆ, ಅಲ್ಪಸಂಖ್ಯಾತ ವರ್ಗದಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ಸಿನ ಉಮೇದುವಾರರು ಮತ್ತು MLAಗಳು ಅವರ ವಿರುದ್ಧ ಮಸಲತ್ತನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅದೆಲ್ಲವನ್ನ ಮೀರಿ ನಿಂತವರು ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವರಿಗೆ ಬಹಳಷ್ಟು ಮುಖಗಳಿದೆ. ಬಹಿರಂಗದ ಮುಖ ಬೇರೆ, ಅಂತರಂಗದ ಮುಖ ಬೇರೆ. ಅವರದೇ ಆದಂಥ ಅಲ್ಪಸಂಖ್ಯಾತ ಸಮುದಾಯದ ಒಳಗಡೆ ಅವರ ಆಟವೇ ಬೇರೆ, ಸಮಾಜದ ಮಧ್ಯೆ ಬೇರೆ. ರಾಜಕೀಯ ಅಂತ ಬಂದಾಗ ಯಾವ ಎಕ್ಸ್ಟ್ರೀಮಿಗೂ ಹೋಗಬಹುದಾದಂಥ ವ್ಯಕ್ತಿತ್ವ. ಮತ್ತು ಜಮೀರ್ ಅಹಮದ್ ಖಾನ್ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಒಂದು ವಕ್ತಾರಿಕೆಯನ್ನು ದೇಶಾದ್ಯಂತ ಅಲ್ಪಸಂಖ್ಯಾತ ಸಮುದಾಯದ ಮಹಾನಾಯಕನಾಗಿ ಅವರು ನಿರ್ವಹಿಸಿದವರು. ಬೇರೆ ಬೇರೆ ರಾಜ್ಯದ ಚುನಾವಣೆಯಲ್ಲೂ ಕೂಡ ಗಮನಿಸಿದ್ದೀರಿ. ಆದರೆ ದಾವಣಗೆರೆ ದಕ್ಷಿಣದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಒಂದು ಅಭ್ಯರ್ಥಿಯಾಗಿ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗೆ ಕೊಡಬೇಕು ಅಂತೇಳಿ ಅತ್ಯಂತ ಹಠ ಮಾಡಿದವರು ಜಮೀರ್ ಅಹಮದ್ ಖಾನ್. ಅವರ ಹಠಕ್ಕೆ ಸೊಪ್ಪು ಹಾಕದೇ ಹೈಕಮಾಂಡು ಮತ್ತು ಸ್ಥಳೀಯ ಲಿಂಗಾಯತ ಒಂದು ರಾಜಕೀಯದ ವೋಟ್ ಬ್ಯಾಂಕಿನ ದೃಷ್ಟಿಯಲ್ಲಿ ಮತ್ತು ದಾವಣಗೆರೆ ಅಂತಂದಾಗ ಶಾಮನೂರು ಶಿವಶಂಕರಪ್ಪನವರ ಒಂದು ಜಹಗೀರದು. ಶಾಮನೂರು ಶಿವಶಂಕರಪ್ಪನವರು ಎಷ್ಟು ಪ್ರಬಲವಾದಂಥ ಒಬ್ಬ ವ್ಯಕ್ತಿತ್ವ ಮತ್ತು ರಾಜಕಾರಣಿಯಾಗಿದ್ದರು ಅಂತಂದರೆ, ಅವರಿಗೆ ಕಾಂಗ್ರೆಸ್ಸು ಅಗತ್ಯ ಇರಲಿಲ್ಲ, ಕಾಂಗ್ರೆಸ್ಸಿಗೆ ಅವರ ಅಗತ್ಯ ಇತ್ತು. ಯಾವ ಪಕ್ಷಕ್ಕೂ ಶಾಮನೂರು ಬೇಕಾಗಿತ್ತೇ ಹೊರತು ಶಾಮನೂರು ಅವರಿಗೆ ಪಕ್ಷವನ್ನು ಆಧರಿಸಿ ತನ್ನ ರಾಜಕೀಯ ಮಾಡಬೇಕಾದಂಥ ಅನಿವಾರ್ಯತೆ ಇರಲಿಲ್ಲ,
ಅವಶ್ಯಕತೆಯೂ ಇರಲಿಲ್ಲ. ಅಂಥ ಒಂದು ವ್ಯಕ್ತಿತ್ವ ಅದು. ಹಾಗಾಗಿ ಶಾಮನೂರು ಮೊಮ್ಮಗನಿಗೆ, ಸಮರ್ಥ ಶಾಮನೂರು ಅವನಿಗೆ ಅಲ್ಲಿ ಕೊನೆಗೂ ಟಿಕೆಟ್ ಸಿಕ್ಕಿದಾಗ ಈ ಜಮೀರ್ ಅಹಮದ್ ಖಾನ್ ತಂಡ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಪಕ್ಷದ ಎಲ್ಲ ಶಿಸ್ತು ಚೌಕಟ್ಟು ಎಲ್ಲವನ್ನ ಮೀರಿ SDBI ಪರವಾಗಿ, ಕುಕ್ಕರ್ ಪರವಾಗಿ ಅಲ್ಲಿ ವಕಾಲತ್ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಆರೋಪದ ಹಿನ್ನೆಲೆಯಲ್ಲಿ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವರನ್ನ, ಮುಖ್ಯಮಂತ್ರಿಗಳ ಆಪಸ್ನಾತೆಯಲ್ಲೇ ಇದ್ದವರು ಇವರು, ಕಾರ್ಯದರ್ಶಿಯಾಗಿದ್ದಂಥವರು ನಸೀರ್ ಅಹಮದ್ ಅವರನ್ನ ಎಲ್ಲ ಇದರಿಂದ ಅಲ್ಪಸಂಖ್ಯಾಕ ಒಂದು KPCC ಅಲ್ಪಸಂಖ್ಯಾಕ ವಿಭಾಗದ ಅಧ್ಯಕ್ಷತೆಯಿಂದಲೂ ಮತ್ತು ಅವರನ್ನ ಕಾರ್ಯದರ್ಶಿ ಹುದ್ದೆಯಿಂದಲೂ ಕಿತ್ತು ಬಿಸಾಡಲಾಯಿತು. ಈ ಅಬ್ದುಲ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟಿಸಲಾಯಿತು. ಆಗ್ಲೇನೆ ಜಬ್ಬಾರ್ ಮತ್ತು ನಸೀರ್ ಉಚ್ಚಾಟನೆಯಾದಾಗ್ಲೇನೆ ಮುಂದಿನ ವಿಕೆಟ್ ಯಾವುದಪ್ಪ ಅಂತಂದ್ರೆ ಅದು ಜಮೀರ್ ಅಹಮದ್ ಖಾನ್ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಅವರ ಉಚ್ಚಾಟನೆ ಗ್ಯಾರಂಟಿ ಅನ್ನುವಂಥ ಹಂತಕ್ಕೂ ಬಂದಿತ್ತು. ಅವರ ಈಗ ಏನು ಆಡಿಯೋ ಸದ್ದು ಮಾಡ್ತಾ ಇದೆ, ಆಡಿಯೋ ಬಾಂಬ್, ಈಗ DK ಶಿವಕುಮಾರ್ರ ಯುಗ ಆರಂಭ, ಸಂಪುಟ ರಚನೆಯ ಹೊತ್ತು ಬಹಳ ಬಿರುಸಿನ ಚಟುವಟಿಕೆ, ಲಾಬಿ ಎಲ್ಲವೂ ನಡೀತಾ ಇದ್ದಾಗ ನಿಸ್ಸಂಶಯವಾಗಿ ಮತ್ತು ಯಾವುದೇ ತಾಪತ್ರ ಇಲ್ಲದೇನೆ ಜಮೀರ್ ಅವರಿಗೆ DCM ದಕ್ತದೆ ಅನ್ನುವಂಥ ಹೊತ್ತಿನಲ್ಲಿ ಈ ಆಡಿಯೋ ಬಾಂಬ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅವರ ರಾಜಕೀಯ ಜೀವನವನ್ನೇ ಮುಗಿಸುವ ಹಂತಕ್ಕೆ ಅದು ಸದ್ದು ಮಾಡ್ತಾ ಇದೆ. ಹೈಕಮಾಂಡ್ ಈಗಾಗಲೇ FSL ರಿಪೋರ್ಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದೆ. ಮತ್ತೆ ಕಾಂಗ್ರೆಸ್ಸಿನ ಮುಖಂಡರೊಟ್ಟಿಗೆ ಆಂತರಿಕವಾಗಿ ಮಾತುಕತೆ ನಡೆಸಿದೆ. ಸ್ವತಃ ಅವರ ಆಪತ್ತು ಬಂಧು ಯಾವತ್ತೂ ಅವರನ್ನ ಕಾಯುವ ಮತ್ತು ಅವರನ್ನ ತನ್ನ ಪಕ್ಕದಲ್ಲೇ ಇದ್ದು ಅವರಿಗೆ ಕೊಡಬೇಕಾದ ಕೊಡಬಾರದ ಎಲ್ಲ ಅವಕಾಶಗಳನ್ನೂ ಕೊಟ್ಟಂತ ಸಿದ್ದರಾಮಯ್ಯನವರೇ ಕೈ ಬಿಟ್ಟಿದ್ದಾರೆ ಅನ್ನುವಂಥ ಸ್ಫೋಟಕ ಸುದ್ದಿ ಬರ್ತಾ ಇದೆ. ಹಾಗಾದರೆ ಇದು ಏನು? ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಈ ಆಡಿಯೋ ಬಾಂಬು ಹೊಸತಲ್ಲ. ತಿಂಗಳ ಹಿಂದೆ ದಾವಣಗೆರೆ ಚುನಾವಣೆಯ ಅಬ್ಬರದ ಕಾಲದಲ್ಲಿ ಈ ಇಬ್ಬರ ಮೇಲೆ ಆಕ್ಷನ್ ತಗೊಂಡಂತ ಹೈಕಮಾಂಡಿಗೆ ಆಗಲೇ ಇದರ ಒಂದು ಕಾಪಿ ಹೋಗಿತ್ತು, ಇದರ ಬಗ್ಗೆ ಒಂದು ವರದಿಯೂ ಹೋಗಿತ್ತು. ಆದರೆ ಜಮೀರ್ ಅಹಮದ್ ಖಾನ್ ಕರ್ನಾಟಕದ ಅಲ್ಪಸಂಖ್ಯಾಕ ಸಮುದಾಯದ ಒಂದು ಮಹಾನಾಯಕ, ಪ್ರಶ್ನಾತೀತ ನಾಯಕ, ಅವರ ಮೇಲೆ ಆಕ್ಷನ್ ತಗೊಂಡ್ರೆ ಮುಂದಾಗುವ ಪರಿಣಾಮ ಏನು? ಯಾಕೆಂತಂದ್ರೆ ಈ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವರನ್ನು ಉಚ್ಚಾಟಿಸಿದಾಗ ಮುಸ್ಲಿಂ ಸಮುದಾಯ ಎದ್ದು ನಿಂತಿತ್ತು. ಆವಾಗ ಯಾವತ್ತೂ ಮುಸ್ಲಿಂ ಸಮುದಾಯದ ಹಿತಾಸಕ್ತಿಯೇ ತನ್ನ ಪರಮೋಚ್ಚ ಆಸಕ್ತಿ ಮತ್ತು ಅಖಾಡ ಅಂತ ಭಾವಿಸಿದಂಥ ಸಿದ್ದರಾಮಯ್ಯನವರೇ ಮೌನಕ್ಕೆ ಶರಣಾಗಿದ್ರು. ಅವರ ಮೌನವನ್ನ ಅಲ್ಪಸಂಖ್ಯಾಕ ಸಮುದಾಯ ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಒಳಗಿನ ಕೆಲವು ನಾಯಕರೇ ಅದನ್ನು ಪ್ರಶ್ನಿಸಿದ್ರು, ವಿರೋಧಿಸಿದ್ರು, ಆಕ್ಷೇಪಿಸಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೌನದ ಹಿಂದೆ ಯಾವುದು ಅವರನ್ನ ಕೈಕಾಲು ಕಟ್ಟಾಕಿತ್ತು, ನಾಲಿಗೆಯನ್ನ ಕಟ್ಟಾಕಿತ್ತು ಅಂತಂದ್ರೆ ಈ ಆಡಿಯೋ ಈಗ ಸದ್ದು ಮಾಡ್ತಾ ಇದೆ. ಈಗ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ, ಇದು ಷಡ್ಯಂತ್ರ, ನನ್ನನ್ನ ಈಗ ಸಂಪುಟದ ರಚನೆ, DK ಶಿವಕುಮಾರ ಮುಖ್ಯಮಂತ್ರಿತ್ವದ ಪ್ರಮಾಣ ವಚನ, ಈ ಸಂದರ್ಭದಲ್ಲೇ ಈ ಆಡಿಯೋ ಕಾಕ್ರೋಚ್ ಪಾರ್ಟಿಯ X ಅಲ್ಲಿ ಯಾಕೆ ಬಂತು, ಸಾರ್ವಜನಿಕವಾಗಿ ಯಾಕೆ ಬಿಡುಗಡೆ ಆಯಿತು, ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಇನ್ನು ಸಿರಾಜ್ ಅಹಮದ್ ಹೇಳುವ ಪ್ರಕಾರ, ಯಾಕಂದ್ರೆ ಸಿರಾಜ್ ಅಹಮದ್ಗೆ ಜಮೀರ್ ಖಾನ್ ಫೋನ್ ಮಾಡಿದ್ದಾರೆ, ನೀವು ಯಾವುದೇ ಕಾರಣಕ್ಕಾಗೂ ಮುಸ್ಲಿಂ ಸಮುದಾಯದವರು ಮನೆಯಿಂದ ವೋಟ್ ಹಾಕ್ಲಿಕ್ಕೆ ಬರದೇ ಇದ್ದಾಗ ಮಾಡಿ, ಅವರು ಮನೆಯಲ್ಲೇ ಕೂತಿರ್ಲಿ, ಏನೇ ಆದರೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದಿಲ್ಲ, ಮತ್ತೆ ಕುಕ್ಕರೇ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ, SDPI ಅದೇ ಗೆಲ್ಲಬೇಕು,
ನಮ್ಮ ಸಮುದಾಯದವರು ಯಾವುದೇ ಕಾರಣಕ್ಕೆ ಹೋಗಿ ವೋಟ್ ಹಾಕೋದು ಬೇಡ, ಈ ತರದ ಸಂಭಾಷಣೆ ನಡೆದಿದೆ. हाँ साहब यहाँ नीचे के बूथा गया था अच्छा नगर के, वहाँ पूरे 10 बूथा एक जगह 8 बूथा है, हाँ वो पूरा वो ऑलमोस्ट कुकर चल रहा साहब। आप बहुत कुकर चल रहा, जबरदस्त सुना यहाँ सिराज दा, साहब जबरदस्ती किसी घर से बुलाने का नहीं, नहीं बुला रहे नहीं साहब। नहीं सुनो यहाँ हाँ। दो वो हुआ तो हमने फायदा, हूँ साहब हकीकत आदमी आ जाको बाहर आ जाको हाँ, नहीं आ रहे साहब। नहीं सुनो मैं बोल कंप्लीट करनी थी मुझे, बोलो साहब, बोलो अब आदमी परसेंटेज नहीं है हमारा, हूँ सर, जबरदस्ती करके बाहर बुलाने का। हूँ सर। अब उन्होंने आई क्या होता भूता में गए तो वो कांग्रेस को दाल दाल का आदत क्या करती भरोसा नहीं हमना, हाँ हाँ हाँ, आई सोलंग बोल को इंडिपेंडेंट को भी एसजीपी दिलो, हूँ सर, नहीं है तो भी अच्छा है करूँ समय, हूँ सर, वही सर कर रहे हैं, वही सर जबरदस्ती बुलाने का नहीं है। बुलाने को सर, बुलाने का क्या ಸಿರಾಜ್ ಮೊಹಮ್ಮದ್ ಹೇಳ್ತಾರೆ, ಇದು ನಾನು ಅವರೊಟ್ಟಿಗೆ ಮಾತೇ ಆಡಿಲ್ಲ, ಜಮೀರ್ ಖಾನ್ ಸಾಹೇಬರನ್ನ ಮುಗಿಸುವಂತ ಒಂದು ತಂತ್ರ, ಇದು ಷಡ್ಯಂತ್ರ, ಕಾಂಗ್ರೆಸ್ಸಿಗರದ್ದೇ ಷಡ್ಯಂತ್ರ. ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿದ್ದಂಥ ಗುಂಪು ಈ ಕೆಲಸವನ್ನ ಮಾಡಿದೆ, ಇದರ ಬಗ್ಗೆ ನಾವು ಆಕ್ಷನ್ ತಗೊಳ್ತೇವೆ, ಹೈಕಮಾಂಡ್ಗೂ ಕಂಪ್ಲೇಂಟ್ ಕೊಡ್ತೇವೆ. ಈ ಕಡೆ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಇದು AI ವಿಡಿಯೋ ನನ್ನದಲ್ಲ, ನಾನು ಈಗಾಗಲೇ ಅದಕ್ಕೆ ಸಂಬಂಧಿತ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಎರಡು ರೀತಿಯಿಂದ ಇದನ್ನು ಗಮನಿಸಬೇಕು. ಒಂದು, ಈ ಆಡಿಯೋ ತಿಂಗಳ ಹಿಂದೆನೇ ಹೈಕಮಾಂಡಿಗೆ ಮುಖ್ಯಮಂತ್ರಿಗೆ ಗೊತ್ತಿರೋದ್ರಿಂದ ಆವಾಗ ಅದರ ಬಗ್ಗೆ ಚರ್ಚೆ ವಿಚರ್ಚೆ ಎಲ್ಲ ಆಗಿ ಒಂದು ಹಂತಕ್ಕೆ ಅದು ಸ್ಥಗಿತಗೊಂಡಿರೋದ್ರಿಂದ ಆ ಜಮೀರ್ ಅಹಮದ್ ಖಾನ್ ಮೇಲೆ ಆಗುವಂಥ ಆ್ಯಕ್ಷನ್ನೋ ಅಥವಾ ತೆಗೆದುಕೊಳ್ಳಬಹುದಾದಂಥ ಕ್ರಮವೋ ಅಲ್ಲಿಗೆ ಅದು ನಿಂತು ಹೋಗಿತ್ತು. ಆ ಪ್ರಕರಣ ಯಾವಾಗ ಸಮರ್ಥ ಶಾಮನೂರು ಒಂದು ರೀತಿಯಲ್ಲಿ ಜಸ್ಟ್ ಪಾಸ್ ಅನ್ನುವ ರೀತಿಯಲ್ಲಿ ಗೆದ್ದರು, ಆ ಗೆಲುವಿನ ಹಿನ್ನೆಲೆಯಲ್ಲಿ ಇದೆಲ್ಲವೂ ಮರೆಮಾಚಿ ಹೋಗಿತ್ತು. ಆದರೆ ಸಮರ್ಥ ಮೊದಲಿಂದಲೂ ಹೇಳ್ತಾ ಇದ್ರು, ನನ್ನ ಬಗ್ಗೆ ಇಲ್ಲಿ SDPI ಇರ್ಬೋದು, BJP ಇರ್ಬೋದು, ಮುಖ್ಯವಾಗಿ ಕಾಂಗ್ರೆಸ್ಸಿನ ಸ್ವಕೀಯರೇ ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತ ಅವರು ಆರೋಪಿಸ್ತಾ ಇದ್ರು. ಇವತ್ತಿನ ಈ ಆಡಿಯೋ ಬಾಂಬ್ ಈಗ ಏನು ಸದ್ದು ಮಾಡ್ತಾ ಇದೆ, ಈಗಲೂ ಸಮರ್ಥ ಹೇಳುವುದೇನು, ಇದು ಹೊಸತಲ್ಲ, ನನಗಿದು ಮೊದಲೇ ಗೊತ್ತಿದೆ, FSL ರಿಪೋರ್ಟ್ ತರಿಸ್ಲಿ, ಇದರ ಸತ್ಯಾಸತ್ಯತೆ ಶೋಧ ಆಗಲಿ, ಆವಾಗ ಯಾವರು ನಿಜವಾದ ಪಕ್ಷ ವಿರೋಧಿಗಳು, ಪಕ್ಷದ್ರೋಹಿಗಳು ಮತ್ತು ಪಕ್ಷದ ಒಳಗಡೆ ಎಲ್ಲ ಸೌಲಭ್ಯಗಳನ್ನೂ ಪಡೆದು ಕೊನೆಗೂ ಮೋಸ ಮಾಡಿದವರು ಯಾರು ಅನ್ನೋದು ಹೊರಗೆ ಬರುತ್ತೆ. ಅವರು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅಲ್ಲ ನೇರವಾಗಿಯೇ ಜಮೀರ್ ಅಹಮದ್ ಖಾನದ್ದೇ ಇದು ವಾಯ್ಸು ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಜಮೀರ್ ಅಹಮದ್ ಖಾನ್ ವಾಯ್ಸು ಅಂತ ಅದು ಎಲ್ಲಿವರೆಗೆ ಶ್ರುತಪಡುವುದಿಲ್ವೋ, FSL ರಿಪೋರ್ಟು ಇತ್ಯಾದಿ ವೈಜ್ಞಾನಿಕವಾಗಿ ಅದನ್ನು ಪತ್ತೆ ಹಚ್ಚುವಲ್ಲಿವರೆಗೆ ಈಗ ಜಮೀರ್ ಅಹಮದ್ ಖಾನು ಸಿರಾಜ್ ಮೊಹಮ್ಮದ್ ಹೇಳಿದ್ದನ್ನೇ ಅದು ನಮ್ಮ ವಾಯ್ಸ್ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಚಾಲ್ತಿಯಲ್ಲಿ ಇಟ್ಕೋಬೇಕಾಗತ್ತೆ. ಅದರ ಪ್ರಶ್ನೆ ಬೇರೆ. ಒಂದು, ಈಗ ಅದು ಬಿಡುಗಡೆ ಆಗಿರುವ ಔಚಿತ್ಯವನ್ನು ನೋಡಿದ್ರೆ ಜಮೀರ್ ಅಹಮದ್ ಖಾನ್ನ ವಿರೋಧಿಗಳು ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಒಂದು. ಎರಡನೇದು, ಮೊದಲಿಂದಲೂ ಜಮೀರ್ ಅಹಮದ್ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ತಮ್ಮ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಕೈ ತಪ್ಪಿದಾಗ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ರು ಅನ್ನೋದ್ರ ಬಗ್ಗೆ ಮೊದಲಿಂದ ಮಾಹಿತಿ ಇತ್ತು ಮತ್ತು ಅದು ಅಧಿಕೃತ ಅನ್ನುವ ದೃಷ್ಟಿಯಲ್ಲೇ CM ಸಿದ್ದರಾಮಯ್ಯನವರು ಅವರ ಪರವಾಗಿ ಬ್ಯಾಟ್ ಬೀಸಿಲ್ಲ. ಈಗ ನಿನ್ನೆ ನೋಡಿ, ಈ ಬಾಂಬು ಬಿದ್ದ ಮೇಲೆ ರಾತ್ರಿನೇ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿದ್ದಾರೆ, ಗಂಟೆಗಟ್ಟಲೆ ಚರ್ಚಿಸಿದ್ದಾರೆ. ಪೂರ್ವ ನಿಗದಿತ ಕಾರ್ಯಕ್ರಮದ ಪ್ರಕಾರ ಇವತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂಥ ಸಂದರ್ಭ, ಸಂಪುಟ ಪುನರ್ರಚನೆ ಮತ್ತು ಯಾರ್ಯಾರು ಬೇಕು ಯಾರ್ಯಾರು ಬೇಡ ಏನು ಕತೆ, ಎರಡು ಹಂತದಲ್ಲಿ ಸಂಪುಟ ರಚನೆ ಆಗುತ್ತೋ ಅಥವಾ ಏಕಕಾಲದಲ್ಲಿ ಆಗುತ್ತೋ ಅಥವಾ ಈಗ DK ಅವರೊಟ್ಟಿಗೆ 8ರಿಂದ 10 ಜನ ಸ್ವೀಕರಿಸ್ತಾರೋ ಪ್ರಮಾಣ ವಚನನ ಅಥವಾ 30-36 ಜನನೂ ಸ್ವೀಕರಿಸ್ತಾರೋ, ಈ ಎಲ್ಲ ಚರ್ಚೆಗೆ ಅವರು ಹೋಗುವಾಗ ಜಮೀರ್ ಅಹಮದ್ ಖಾನ್ ಹೋಗುವ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ಈ ಆಡಿಯೋ ಬಾಂಬು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದ್ರಿಂದ ಅವರು ದೆಹಲಿಗೆ ಹೋಗಿಲ್ಲ. ಒಮ್ಮೆ ಈಗ ಹೈಕಮಾಂಡಿಗೆ ಈಗಾಗಲೇ KPCC ವತಿಯಿಂದ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಇದರ ಸತ್ಯಾಸತ್ಯತೆ ಪರಿಶೀಲನೆ ಆಗಬೇಕು. ಪಕ್ಷ ವಿರೋಧಿ ಚಟುವಟಿಕೆ ಯಾರೇ ಮಾಡಿದ್ರು, ಅದರಲ್ಲೂ ಅಲ್ಪಸಂಖ್ಯಾತ ಒಂದು ವೋಟ್ ಬ್ಯಾಂಕನ್ನೇ
ಜಮೀರ್ ಅಹಮದ್ ಖಾನ್ ಅಂತ ಹಿರಿಯ ರಾಜಕಾರಣಿಗಳು ಒಡೆಯುವ ಕೆಲಸವನ್ನು ಮಾಡಿದರೆ ಕರ್ನಾಟಕಕ್ಕೆ ಮತ್ತು ಕರ್ನಾಟಕದ ಕಾಂಗ್ರೆಸ್ಸಿಗೆ ಇದು ಬಹಳ ದೊಡ್ಡ ಸಿಡಿಲಾಘಾತ. ಬೇರೆ ಬೇರೆ ಕಡೆ ಪಕ್ಷದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನು ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ಕೊನೆಗೆ ಅಲ್ಪಸಂಖ್ಯಾತ ಮತ ಬ್ಯಾಂಕಿಗೆ ದ್ರೋಹ ಮಾಡಿದಂಥ ಮುಸ್ಲಿಂ ನಾಯಕರು ಹಲವು ಕಡೆ ಸಿಕ್ಕಿದ್ದಾರೆ. ಆದ್ದರಿಂದ ಇಲ್ಲಿ ಅದಕ್ಕೆ ತಕ್ಕ ಪ್ರಾಯಶ್ಚಿತ ಆಗತಕ್ಕದ್ದು ಅನ್ನುವಂಥ ವಾದ ಈಗಾಗಲೇ ಮಂಡಿಸಲ್ಪಟ್ಟಿದೆ. ಮತ್ತು ಕೆಲವರಿಗೆ ನೀವು ಗಮನಿಸ್ಬೋದು, ಈಗ ಚಲುವರಾಯಸ್ವಾಮಿ ಅವರು ಇವರು ಆ ಥರದವರೆಲ್ಲ ಇದು ಏನೋ ಷಡ್ಯಂತ್ರ ಇರ್ಬೋದು, ಈ ಹೊತ್ತಿನಲ್ಲೇ ಈ ಆಡಿಯೋ ಯಾಕೆ ಪ್ರಕಟ ಆಗಿದೆ, ಆದ್ದರಿಂದ ಅವರನ್ನು ತಡೆಗಟ್ಟುವ, ಅವರನ್ನು ಕಟ್ಟಿ ಹಾಕುವ, ಅವರನ್ನು ಸಂಪುಟದಿಂದ ಹೊರಗೆ ಇರಿಸುವ ಒಂದು ಷಡ್ಯಂತ್ರಕ್ಕೆ ಯಾವುದೋ ಒಂದು ಗುಂಪು ಕೈ ಹಾಕಿರಲೂಬಹುದು ಅನ್ನುವಂಥ ಪ್ರತಿಕ್ರಿಯೆಯು ಬಂದಿದೆ. ಆದರೆ ಡಿ ಕೆ ಶಿವಕುಮಾರ್ಗೂ ಜಮೀರ್ ಅಹಮದ್ಗೂ ಮೊದಲೇ ಆಗುವುದಿಲ್ಲ NSCಗೆ. ಈಗ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರಿತ್ತು, ಆದರೆ ಡಿ ಕೆ ಶಿವಕುಮಾರರ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಇರಲಿಲ್ಲ. ಈಗ ಈ ಆಡಿಯೋ ಬಾಂಬ್ ಬಂದು ಬಿಟ್ಟಿರುವುದರಿಂದ ಪ್ರಾಯಶಃ ಜಮೀರ್ ಅಹಮದ್ ಖಾನ್ ಸದ್ಯಕ್ಕೆ ಪ್ರಮಾಣ ವಚನದ ಹೊತ್ತಿನಲ್ಲಿ ಅವರು ಸಚಿವರಾಗುವುದಾಗಲಿ DCM ಆಗುವುದಾಗಲಿ ಅತ್ಯಂತ ಸಂದೇಹ. ಒಮ್ಮೆ ಇದು FSL ರಿಪೋರ್ಟಲ್ಲಿ ಪಕ್ಕಾ ಆಯಿತು ಅಂತಾದರೆ ಈಗ ಏನು ಜಬ್ಬಾರ್ಗೆ ಮತ್ತು ಈ ನಸೀರ್ ಅಹಮದ್ಗೆ ಆಯ್ತಲ್ಲ, ಅದಕ್ಕಿಂತ ಕಠಿಣವಾದಂಥ ಒಂದು ಶಿಕ್ಷೆ ಪ್ರಕ್ರಿಯೆ ಉಚ್ಚಾಟನೆಯೋ ಇತ್ಯಾದಿ ಆಗಲೇಬೇಕು. ಇದರ ಹಿಂದೆ ಒಂದು ಸಣ್ಣ ಸುಳಿವು ಇದೆ. ರಾಜಕೀಯದಲ್ಲಿ ಇವೆಲ್ಲ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತವೆ ನೋಡಿ. ಯಾವಾಗ ಜಮೀರ್ ಅಹಮದ್ ಮೇಲೆ ಆಕ್ಷನ್ ಆಗತ್ತೆ, ಉಚ್ಚಾಟಿಸ್ತಾರೆ ಅಂತ ಆಗಿತ್ತೋ ಆವಾಗ ಕುಮಾರಸ್ವಾಮಿಯನ್ನ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಸುದ್ದಿ ಆಗಿತ್ತು. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ನಮಗೇನು ಬಂದು ಯಾರು ಸಂಪರ್ಕ ಮಾಡಿಲ್ಲ, ಸಂಪರ್ಕ ಮಾಡಿದ್ರೆ ನೋಡೋಣ. ಯಾಕೆಂತಂದ್ರೆ ಈಗ ಜನತಾದಳಕ್ಕೆ ಕುಮಾರಸ್ವಾಮಿ ಅವರಿಗೆ BJP ಅವರೊಟ್ಟಿಗೆ ಅವರು ಒಂದು ಸಹಮತ ಹೊಂದಾಣಿಕೆ ಇದ್ರೂ ಕೂಡ BJPಯಿಂದಲೂ ಅಖಂಡ ಶ್ರೀನಿವಾಸ ಮೂರ್ತಿ ಅಂತವ್ರನ್ನ ಈಗ ಹೇಳ್ಕೊಳ್ತಾ ಇದ್ದಾರೆ. ಬಹುಶಃ ಜಮೀರ್ ಅಹಮದ್ ಅಂತವ್ರು ಬರ್ತಾನೆ ಅಂತಂದ್ರೆ ಅವ್ರು ಬೇಡ ಹೇಳಲಿಕ್ಕಿಲ್ಲ, ಯಾಕಂದ್ರೆ 28ರ ಚುನಾವಣೆ. ಹೀಗಾಗಿ ಜಮೀರ್ ಅಹಮದ್ ಹಾಗಾದ್ರೆ ನನ್ನ ಮೇಲೆ ಆಕ್ಷನ್ ಆಗತ್ತೆ ಅಂತ ತಕ್ಷಣ ಕುಮಾರಸ್ವಾಮಿಯನ್ನು ಯಾಕೆ ಭೇಟಿಯಾಗುವಂತ ಸಾಹಸ ಮಾಡಿದ್ರು? ಭೇಟಿ ಆಗಿಲ್ಲ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು, ಆದರೆ ರಾಜಕೀಯದಲ್ಲಿ ಇದನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಅಂದರೆ ಇವರ ಧ್ವನಿಯ ಬಗ್ಗೆ ಇವರಿಗೆ ಸಂದೇಹ ಇದೆಯೇ? ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ. ಆದರೆ ಒಂದಂತೂ ಸತ್ಯ, ಜಮೀರ್ ಅಹಮದ್ ದಾವಣಗೆರೆ ಎಲೆಕ್ಷನ್ನಲ್ಲಿ ಅಸಮಾಧಾನಗೊಂಡಿದ್ರು, ಅವರು ಹೇಳಿದಾಗ ಆಗಿಲ್ಲ ಅನ್ನೋದಕ್ಕಾಗಿ ಆಕ್ರೋಶಗೊಂಡಿದ್ರು. ಆ ಆಕ್ರೋಶದ ಹಿನ್ನೆಲೆಯಲ್ಲಿ ಅವರು ಪಕ್ಷದಕ್ಕೆ ವಿರೋಧವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಣದಿಂದ ಹಿಡಿದು ಕಾಂಗ್ರೆಸ್ಸಿನ ಹಿರಿಯರೇ ಅದನ್ನು ಅವತ್ತು ಹೇಳಿದ್ರು, ಮತ್ತೆ ಅದರ ಬಗ್ಗೆ ಆಕ್ಷನ್ ಆಗತ್ತೆ ಅಂತ ಕೂಡ ನಂಬಿದ್ರು. ಹಾಗಾಗಿ ಈಗ ಒಂದು FSL ರಿಪೋರ್ಟ್ ಆಗಬೇಕು, ಅದರ ಸತ್ಯಾಸತ್ಯತೆ ಇವತ್ತು ಪ್ರೂವ್ ಆಗಬೇಕು. ಸತ್ಯ ಅಂತ ಆದರೆ ಜಮೀರ್ ಅಹಮದ್ ಖಾನ್ನ ಮೇಲೆ ಯಾವ ರೀತಿ ಆಕ್ಷನ್ ಆಗತ್ತೆ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ. ಒಮ್ಮೆ ಸುಳ್ಳು ಅಂತ ಆದರೆ ಕಾಂಗ್ರೆಸ್ಸಿನಲ್ಲೇ ಜಮೀರ್ ಅಹಮದ್ ಖಾನ್ನನ್ನು ಹಳ್ಳಕ್ಕೆ ಮತ್ತು ಹೊಂಡಕ್ಕೆ ಕೆಡವುವಂಥ ಒಂದು ದೊಡ್ಡ ಗುಂಪಿದೆ ಅನ್ನೋದು ಶ್ರುತಗೊಳ್ಳುತ್ತದೆ. ಮತ್ತು ಜಮೀರ್ ಅಹಮದ್ ಖಾನ್ ಮತ್ತಷ್ಟು ಕಾಂಗ್ರೆಸ್ನಲ್ಲಿ ಬಲಾಢ್ಯ ಆಗುವ ಸಾಧ್ಯತೆಯೂ ಇದೆ. ಆದರೆ ಈ ಹೊತ್ತಿನಲ್ಲಿ ಹಲವರ ರಿಯಾಕ್ಷನ್ನು, ಮುಖ್ಯವಾಗಿ ಅಲ್ಲಿ ಗೆದ್ದು ಬಂದಂಥ ಸಮರ್ಥ್ ಅವರ ರಿಯಾಕ್ಷನ್ ನೋಡಿದ್ರೆ ಇದು ಜಮೀರ್ ಅಹಮದ್ ಖಾನದ್ದೇ ವಿಡಿಯೋ ಅನ್ನೋದ್ರ ಬಗ್ಗೆ ತುಂಬ 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 ಖಚಿತವಾದಂಥ ಸುಳಿವು ಸಿಗ್ತಾ ಇದೆ. ಸಮರ್ಥ್ ಅವರು ಹೇಳುವ ಪ್ರಕಾರ ಅದು ಜಮೀರ್ ಅಹಮದ್ದೇ, ಅದು ಬರ್ತದೆ, ಹೊರಗೆ ಬರ್ತದೆ, ಬರಲಿ, ಗೊತ್ತಾಗುತ್ತೆ ಆಗ ಯಾರ್ಯಾರಿದ್ರು ಇದ್ರ ಹಿಂದೆ ಅಂತ, ನಮಗಿದು ಮೊದಲೇ ಗೊತ್ತಿತ್ತು ಅನ್ನುವ ಮಾತನ್ನು ಅವರು ಆಡ್ತಾ ಇದ್ದಾರೆ. ಅಂದರೆ ಕೊನೆಗೂ ಏನು ಅಂತಂದರೆ, ರಾಜಕೀಯವಾಗಿ ಅಧಿಕಾರ ರಾಜಕಾರಣಕ್ಕಾಗಿ ರಾಜಕೀಯದ ಒಂದು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಏನೇನು ಯಾರ್ಯಾರು ಏನು ಬೇಕಾದರೂ ಮಾಡಬಹುದು. ಇದು ಇದಕ್ಕೆ ಸಾಕ್ಷಿ. ಇದರಲ್ಲಿ ಇನ್ನೊಂದು ಕೊನೆಯದಾಗಿ ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ಏನು ಅಂತಂದರೆ, ಇಲ್ಲಿ ಜಮೀರ್ ಅಹಮದ್ ಖಾನು ರೆಕಾರ್ಡ್ ಮಾಡಿಲ್ಲ, ಆಮೇಲೆ ಜಮೀರ್ ಅಹಮದ್ ಖಾನ್ನೊಟ್ಟಿಗೆ ಮಾತಾಡಿದಂಥ ಸಿರಾಜ್ ಮೊಹಮ್ಮದ್ದು ಅಲ್ಲಿ ರೆಕಾರ್ಡ್ ಮಾಡಿಲ್ಲ. ಹಾಗಾದರೆ ರೆಕಾರ್ಡ್ ಮಾಡಿದವ್ರು ಯಾರು?
ಈಗ ಮೂರನೇ ವ್ಯಕ್ತಿ, ಯಾಕೆಂದ್ರೆ ಅವತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಹುದ್ದೆಯಲ್ಲಿದ್ದಂಥ ಪ್ರಮುಖ ಹುದ್ದೆಯಲ್ಲಿದ್ದಂಥವರನ್ನೇ ಈ ಕೇಸಿಗೆ ಸಂಬಂಧಪಟ್ಟು ಅಲ್ಲಿ ಸಸ್ಪೆಂಡ್ ಮಾಡಲಾಯಿತು, ಅವ್ರ ಮೇಲೆ ಆಕ್ಷನ್ ತಗೊಳ್ಳಾಯಿತು. ಅಂದರೆ ಈ ರೆಕಾರ್ಡನ್ನು ಒಂದು ಮೂರನೇ ಥರ್ಡ್ ಪಾರ್ಟಿ ಮಾಡಿದೆ ಅನ್ನೋದು ಗ್ಯಾರಂಟಿ. ಹಾಗಿರುವಾಗ ಇದರ ಖಚಿತ ಆಗಬೇಕು. ಜಮೀರ್ ಅಹಮದ್ ಇದನ್ನು ಅಲ್ಲಗಳೆಯಬಹುದು, ಸಿರಾಜ್ ಅಲ್ಲಗಳೆಯಬಹುದು, ಆದರೆ ಅದರ ಇಡೀ ಶೈಲಿ ಮತ್ತು ಅದರ ಮಾತುಕತೆಯ ರೀತಿ ನೀತಿಗಳನ್ನು ನೋಡಿದ್ರೆ ಅದು ತುಂಬ ತುಂಬ ಭಯಾನಕವಾದಂಥ ಸತ್ಯವನ್ನು ಒಳಗೊಂಡಿದೆ ಅನ್ನೋದಂತೂ ಸತ್ಯ. ಜಮೀರ್ ಅಹಮದ್ ಖಾನ್ನ ಇಡೀ ರಾಜಕೀಯ ಜೀವನಕ್ಕೆ ಇದೊಂದು ಬಹಳ ದೊಡ್ಡ ಸವಾಲು. ಒಮ್ಮೆ ಅವರು ಆಡಿದ್ದೇ ಮಾತು ಹೌದು ಅಂತಾದರೆ, ಅವರದೇ ಧ್ವನಿ ಅಂತ ಖಚಿತ ಆದರೆ, ಕಾಂಗ್ರೆಸ್ಸಿನ ಮಟ್ಟಿಗೆ ಜಮೀರ್ ಅಹಮದ್ ಖಾನನ ಜೀವನ, ರಾಜಕೀಯ ಜೀವನ ಖಂಡಿತವಾಗಿ ಖತಾಮ್, ಮುಗೀತದೆ. ಮತ್ತು ಇದು ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಹೊಡೆತ. ಯಾಕೆಂತಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಒಮ್ಮೆ ಜನತಾದಳಕ್ಕೆ ಹೋದರೆ ಆವಾಗ 28 ಎಲೆಕ್ಷನ್ನು ಅಹಿಂದ ನಾಯಕ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದಾರೆ. ಜನಪ್ರಿಯ ನಾಯಕ ಇವತ್ತು DKC ಅವರ ಪರವಾಗಿ ನಿಲ್ತೇನೆ ಅಂತ ಬಾಯಲ್ಲಿ ಹೇಳಿದ್ರು ಕೂಡ ಒಳಗಡೆ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದು ಈಗಾಗಲೇ ಅರ್ಥ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅಸಮಾಧಾನಗೊಂಡು ಬುಸು 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 ಅಂತ ನಿಗಿ ಅಂತ ಕೆಂಡವಾಗಿದ್ದಾರೆ. ಅವರು ಆಗಲೇ BJPಯವರೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರು ತನ್ನನ್ನು ಯಾವತ್ತೂ ನೀವು ಮೂಲೆ ಗುಂಪು ಮಾಡಿದ್ದೀರಿ ಅಂತ ತೀವ್ರ ಅಸಮಾಧಾನದಲ್ಲಿದ್ದಾರೆ. ಹಾಗಾಗಿ DKC ಅವರಿಗೆ ಎಲ್ಲೋ ಒಂದು ಕಡೆ ಗಜಕೇಸರಿ ಯೋಗ ಮತ್ತು 8 ವರ್ಷ ಮುಂದಿನ 28ರ ಚುನಾವಣೆಯಲ್ಲೂ ಅವರೇ ಆರಿಸಿ ಬರ್ತಾರೆ, ಅವರೇ ಮುಖ್ಯಮಂತ್ರಿ ಅಂತೇಳಿ ಭವಿಷ್ಯ ನುಡಿತಾ ಇದ್ರು ಕೂಡ ವರ್ತಮಾನ ಸುಖಕರವಾಗಿಲ್ಲ. ಇಷ್ಟು ಮಾತ್ರ ಗ್ಯಾರಂಟಿ. ನಮಸ್ತೆ.